ಇವತ್ತು ನಾವು ವೆಸ್ಟ್ ಬೆಂಗಾಲ್ನ ಫೇಮಸ್ ಲೀಚಿ ಪಪಾದಾಯ್ ಮಾಡೋಣ. ಇದೊಂದು ಟ್ರೆಡಿಷನಲ್ ಬೆಂಗಾಲಿ ಡೆಸರ್ಟ್. ಇದನ್ನು ಇಂಡಿಯನ್ ಚೀಸ್ ಕೇಕ್ ಅಂತ ಕೂಡ ಕರಿತೀವಿ. ಸೂಪರ್ ಸಾಫ್ಟ್ ಕ್ರೀಮಿ ಟೆಕ್ಸ್ಚರ್ ಜೊತೆಗೆ ಫ್ರೆಶ್ ಲೀಚಿ ಫ್ಲೇವರ್ ಕೂಡ. ನಾನಿಲ್ಲಿ ಲೀಚಿ ಹಣ್ಣನ್ನು ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಂದರೆ ಮ್ಯಾಂಗೋ ಅಥವಾ ನಿಮಗೆ ಯಾವುದೇ ಇಷ್ಟವಾದ ಹಣ್ಣಿನಿಂದ ಕೂಡ ಇದನ್ನು ಮಾಡ್ಬೋದು. ಇದಕ್ಕೆ ಯಾವುದೇ ಅವನ್ ಬೇಕಾಗಿಲ್ಲ, ಸ್ಟೀಮ್ ಮಾಡಿದರೆ ಸಾಕು. ನೀವು ಫ್ರೂಟ್ಸ್ಗಳನ್ನ ಯೂಸ್ ಮಾಡಿ ಜ್ಯೂಸ್, ಐಸ್ ಕ್ರೀಮ್ ಅಥವಾ ಮಿಲ್ಕ್ ಶೇಕ್ ಥರ ಟ್ರೈ ಮಾಡಿರ್ತೀರ. ಆದರೆ ಈ ಬಪಾದಾಯ್ ಒಂದ್ಸಲ ಟ್ರೈ ಮಾಡಿ, ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನೋಷ್ಟು ರುಚಿಯಾಗಿರುತ್ತೆ. ಮೊದಲು ಒಂದು ಬಟ್ಲು ತಗೊಂಡು ಅದ್ರ ಮೇಲೆ ಜಾಲರಿ ಇಟ್ಟು ಅದಕ್ಕೆ ಒಂದು ಕಾಟನ್ ಬಟ್ಟೆ ಹಾಕಿ, ಈಗ ಅದಕ್ಕೆ 1 ಲೀಟ್ರ್ ಮೊಸರು ಸುರಿದು ಪನ್ನೀರ್ ಹೇಗೆ ಮಾಡ್ಕೊಳ್ತೀವಿ ಆ ಥರ ಇದನ್ನು ಗಟ್ಟಿಯಾಗಿ ಬಟ್ಟೆ ಕಟ್ಟಿ ಚೆನ್ನಾಗಿ 2 ರಿಂದ 3 ಗಂಟೆಗಳ ಕಾಲ ಹೀಗೆ ಮೊಸರನ್ನ ನೀರೆಲ್ಲ ಹೋಗೋವರೆಗೂ ಬಿಡಬೇಕು. ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಎಷ್ಟಾಗುತ್ತೆ ಅಷ್ಟು ಬಿಡಿ. ಮೊಸರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ನೀರೆಲ್ಲ ಹೊರಗಡೆ ಹೋದ್ಮೇಲೆ ತಿಕ್ ಹಂಕರ್ಡ್ ರೆಡಿ ಆಗುತ್ತೆ. ಈ ಹಂಕರ್ಡೆ ನಮ್ಮ ಡೆಸರ್ಟ್ಗೆ ಸೂಪರ್ ಕ್ರೀಮಿ ಟೆಕ್ಸ್ಚರ್ ಕೊಡೋದು. ಬಟ್ಟೆ ಕಟ್ಟಿದ ಮೇಲೆ ಅದಕ್ಕೆ ಯಾವುದಾದ್ರು ಭಾರವಾದ ವಸ್ತು ಇಡಿ, ಆಗ ನೀರು ಬೇಗ ಸೋರೋಗುತ್ತೆ. ಅಷ್ಟರಲ್ಲಿ ಲೀಚಿ ಹಣ್ಣನ್ನು ತೊಗೊಂಡು ಒಂದು 10 ರಿಂದ 12 ಲೀಚಿ ಹಣ್ಣು ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳ್ದಂಗೆ ನೀವು ಬೇಕಂದರೆ ಬೇರೆ ಹಣ್ಣುಗಳನ್ನೂ ತೊಗೋಬೋದು, ಅಂದರೆ ಮ್ಯಾಂಗೋ ಅಥವಾ ನೇರಳೆ ಹಣ್ಣು ಯಾವ್ದು ಬೇಕಾದರೂ ತೊಗೋಬೋದು. ನಾನಿಲ್ಲಿ ಲೀಚಿ ಹಣ್ಣು ತೊಗೊಂಡಿದ್ದೀನಿ. ಈ ಲೀಚಿ ಹಣ್ಣನ್ನ ಕಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಅದರೊಳಗಿರೋ ಹಣ್ಣ ಒಳಗಡೆ ಬೀಜ ಇರುತ್ತೆ, ಆ ಬೀಜನ ತೆಗೆದು ಕಟ್ ಮಾಡಿ ಇಟ್ಕೊಳ್ತಿದ್ದೀನಿ. ಈಗ ಲೀಚಿ ಪ್ಯೂರಿ ರೆಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರ್ಗೆ ಲೀಚಿ ಮತ್ತು ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಸ್ಮೂತ್ ಪ್ಯೂರಿ ಆಗೋವರೆಗೂ ರುಬ್ಕೋಬೇಕು. ನಾನಿಲ್ಲಿ ಒಂದು 4 ರಿಂದ 5 ಲೀಚಿ ಹಣ್ಣು ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಕೂಡ ಹಾಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಹಂಕಟ್ ರೆಡಿ ಆಗುತ್ತೆ. ಫುಲ್ ಗಟ್ಟಿಯಾಗಿರುತ್ತೆ, ಅಂದರೆ ಪನ್ನೀರ್ ಟೆಕ್ಸ್ಚರ್ ಬರುತ್ತೆ. ಇದರಲ್ಲಿ ಸ್ವಲ್ಪ ನೀರು ಕೂಡ ಇರಬಾರ್ದು. ಈಗ ಲೀಚಿ ಪ್ಯೂರಿನ ಹಂಕರ್ಡ್ಗೆ ಹಾಕಿ ನಂತರ 1 ಸ್ಪೂನ್ ರೋಸ್ ಸಿರಪ್ ಸೇರಿಸಿ ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಮೂತ್ ಬ್ಯಾಟರ್ ಥರ ರೆಡಿ ಆಗಬೇಕು. ಸಣ್ಣ ಲಂಪ್ಸ್ ಕೂಡ ಇರಬಾರ್ದು. 1-2 ರಿಂದ 3 ನಿಮಿಷ ಮಿಕ್ಸ್ ಮಾಡ್ತಾ ಇದ್ದರೆ ಲಂಪ್ ಫ್ರೀ ಬ್ಯಾಟರ್ ರೆಡಿ ಆಗುತ್ತೆ. ಈ ರೀತಿ ಸ್ಮೂತ್ ಬ್ಯಾಟರ್ ರೆಡಿ ಆಗಬೇಕು. ಈಗ ಒಂದು ಕೇಕ್ ಮೌಲ್ಡ್ಗೆ ಸ್ವಲ್ಪ ತುಪ್ಪ ಸವರಿ ಅದರ ಸೈಜಲ್ಲೇ ಕಟ್ ಮಾಡ್ಕೊಂಡಿರೋ ಬಟರ್ ಪೇಪರ್ ಹಾಕಿ ಈ ಬ್ಯಾಟರ್ನ ಅದಕ್ಕೆ ಸುರಿದು ಮೌಲ್ಡ್ನ 2-3 ಬಾರಿ ನಿಧಾನವಾಗಿ ಟ್ಯಾಪ್ ಮಾಡಿ, ಇದರಿಂದ ಒಳಗಿರುವ ಏರ್ ಬಬಲ್ಸ್ ಎಲ್ಲ ಹೊರಗಡೆ ಬರುತ್ತೆ ಮತ್ತು ಡೆಸರ್ಟ್ ಸ್ಮೂತಾಗಿ ಸೆಟ್ ಆಗುತ್ತೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದ್ರ ಮೇಲೆ ಸ್ಟ್ಯಾಂಡ್ ಇಟ್ಟು, ಸ್ಟ್ಯಾಂಡ್ ಮೇಲೆ ಈ ಕೇಕ್ ಮೌಲ್ಡ್ ಇಟ್ಟು ಅದನ್ನು ಕ್ಲೋಸ್ ಮಾಡಿ ಸುಮಾರು 25 ರಿಂದ 30 ನಿಮಿಷ ಸ್ಟೀಮ್ ಆಗಕ್ಕೆ ಬಿಡಿ. 25 ರಿಂದ 30 ನಿಮಿಷ ಸ್ಟೀಮ್ ಆದಮೇಲೆ ಒಂದು ಟೂತ್ ಪಿಕ್ ಅಥವಾ ನೈಫ್ ಹಾಕಿ ಚೆಕ್ ಮಾಡಿ ಕ್ಲೀನಾಗಿ ಹೊರಗಡೆ ಬಂದರೆ ಬಪಾದಾಯ್ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ನಂತರ 3 ರಿಂದ 4 ಗಂಟೆ ಟೈಮ್ ಅಥವಾ ಓವರ್ ನೈಟ್ ಫ್ರಿಜ್ಜಲ್ಲಿಟ್ಟು ಸೆಟ್ ಆಗೋಕ್ಕೆ ಬಿಡಿ. ಇದು ಡೆಸರ್ಟ್ಗೆ ಪರ್ಫೆಕ್ಟ್ ಟೆಕ್ಸ್ಚರ್ ಬರುತ್ತೆ. ಚೆನ್ನಾಗಿ ಸೆಟ್ ಆದಮೇಲೆ ಮೌಲ್ಡಿಂದ ನಿಧಾನವಾಗಿ ತೆಗೆದು ಸರ್ವಿಂಗ್ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ಲೀಚಿ ಫ್ರೂಟ್ ಮತ್ತು ನಿಮ್ಗೆ ಇಷ್ಟವಾದ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮ್ ಡ್ರೈ ಫ್ರೂಟ್ಸ್ನ ಯೂಸ್ ಮಾಡ್ತಿದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ನೀವೇ ಇಲ್ಲಿ ನೋಡ್ತಿರೋ ಹಾಗೆ ಎಷ್ಟು ಸಾಫ್ಟ್ ಕ್ರೀಮಿ ಟೆಕ್ಸ್ಚರ್ ಬಂದಿದೆ. ಪ್ರತಿಯೊಂದು ಬೈಟಲ್ಲೂ ಫ್ರೆಶ್ ಲೀಚಿ ಫ್ಲೇವರ್ ಸಿಗುತ್ತೆ. ಇದನ್ನು ಮನೆಯಲ್ಲಿ ಎಷ್ಟು ಸುಲಭವಾಗಿ ಮಾಡ್ಕೋಬೋದು. ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದು ಹೆಲ್ದಿ ಕೂಡ. ನೀವು ಈ ರೆಸಿಪಿ ಟ್ರೈ ಮಾಡಿದರೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಇಂತಹ ಈಸಿ ಆ್ಯಂಡ್ ಟೇಸ್ಟಿ ಮತ್ತು ಯೂನಿಕ್ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.